ಹಲೋ ನನ್ನ ಪ್ರೀತಿಯ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನು ವ್ಲಾಗ್ಸ್. ಬನ್ನಿ, ಇವತ್ತು ನಮ್ಮ ಮನೆಯ ಅಂದರೆ ನಮ್ಮ ಒಕ್ಕಲಿಗರ ಹೊಸದೇವರ ಯಾವ ರೀತಿ ಇರ್ತದೆ ಅಂತ ನೋಡೋಣ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ನಾವು ಈ ಥರ ಮಾಡ್ತೀವಿ. ನೋಡಿ, ಇಲ್ಲಿ ಮಡಿಕೆಗಳು ಒಂದು 3, ನಂತರ ಸೊಪ್ಪು ಮತ್ತು ದೊಡ್ಡನೆಲ್ಲಕ್ಕಿ ಅವೆಲ್ಲ ತಂದಿಕ್ಕವ್ರೆ. ನೋಡಿ, ಇಲ್ಲಿ ಒರಳಕ್ಕೆ ಹಾಕ್ಬಿಟ್ಟು ದೊಡ್ಡನೆಲ್ಲಕ್ಕಿಯನ್ನು ಅರಿಶಿನ ಕುಂಕುಮ ಇಕ್ಬಿಟ್ಟು ಮತ್ತು ಒನಕೆಗಳಿಗೆಲ್ಲ ಅರಿಶಿನ ಕುಂಕುಮ ಮತ್ತು ದಾರವನ್ನು ಕಟ್ಬಿಟ್ಟು ಈ ಥರ ಒಬ್ಬೊಬ್ಬರೇ ಅಂದರೆ ದೊಡ್ಡವರಿಂದ ಹಿಡಿದು ಚಿಕ್ಕವ್ರ ತನಕ ಮದುವೆ ಆಗಿರೋರು ಎಲ್ಲರೂ ಅರಿಶಿನ ಕುಂಕುಮ ಇಕ್ಕಿ ಪೂಜೆ ಮಾಡಬೇಕು. ಮತ್ತು ಇವೆಲ್ಲವನ್ನು ಒಬ್ಬೊಬ್ಬರೇ ಕುಟ್ತಾ ಇರಬೇಕು. ನೋಡಿ, ಇವರೇ ದೊಡ್ಡವರು, ಇವರು ಫಸ್ಟ್ ಕುಟ್ತವ್ರೆ. ಯಾರಿಗೆ ಫಸ್ಟು ಮದುವೆ ಆಗಿರ್ತದೆ ಅವರಿಂದ ಹಿಡಿದು ಚಿಕ್ಕವ್ರು ಲಾಸ್ಟ್ ಯಾರಿರ್ತಾರೋ ಅಲ್ಲಿ ತನಕ ಕುಟ್ತಾ ಇರಬೇಕು. ನೋಡಿ, ಆವಾಗೆ ನೆಲ್ಲು ಕುಟ್ಟಿದ್ರು, ಇವಾಗ ನೆಲ್ಲೆಲ್ಲ ಸಪ್ರೇಟ್ ಮಾಡಿ ಅಕ್ಕಿ ಮಾಡವ್ರೆ. ಅಕ್ಕಿಯನ್ನು ಇವಾಗ ಕುಟ್ಟಬೇಕು, ತಂಬಿಟ್ಟು ಎಲ್ಲ ಮಾಡೋಕ್ಕೆ ಮತ್ತು ಅನ್ನ ಮಾಡೋಕ್ಕೆ. ನೋಡಿ, ಮಡಿಕೆಗಳನ್ನು ಈ ಥರ ರೆಡಿ ಮಾಡಬೇಕು ಪೂಜೆ ಮಾಡೋದಕ್ಕೆ. ಈ ಥರ ಎಲ್ಲ ರೆಡಿ ಮಾಡಿಬಿಟ್ಟು ಎಲ್ಲರೂ ರೆಡಿಯಾಗಿ ಬಂದು ಪೂಜೆ ಮಾಡ್ತವ್ರೆ. ಇವರು ಬೇರೆ ಬೇರೆ ಊರುಗಳಿಂದ ಬಂದಿರೋರು. ನಾವು ಅಷ್ಟೇ ಹಳ್ಳಿಗೆ ಹೋಗಿ ಈ ಥರ ಹೊಸ್ದವ್ರು ಮಾಡ್ಕೊಂಡು ಬರ್ತೀವಿ. ಎಲ್ಲರೂ ಒಬ್ಬೊಬ್ಬರೇ ಮಡಿಕೆಗಳಿಗೆಲ್ಲ ಪೂಜೆ ಮಾಡಬೇಕು. ನೋಡಿ, ಎಲ್ಲರೂ ಪೂಜೆ ಮಾಡಿದ್ದಾಯಿತು. ಈಗ ಎಲ್ರಿಗೂ ಮಂಗಳಾರತಿ ಕೊಡ್ತವ್ರೆ. ನೋಡಿ, ಈ ಥರ ಒಂದು ಮಡಿಕೆಯನ್ನು ತಲೆ ಮೇಲೆ ಇಟ್ಕೊಂಡು ಈ ಥರ ಒಂದು ಎಲೆ ತಗೊಂಡು 3 ಕಡೆ ನೀರು ಹಾಕಬೇಕು. ಈ ಥರ ನಾವು ಹೊಸ್ದವರು ಮಾಡ್ತೀರಿ. ಅಂದರೆ ದೊಡ್ಡವರು ಯಾರಿರ್ತಾರೆ ಅವರಿಂದ ಹಿಡಿದು ಚಿಕ್ಕವ್ರ ತನಕ ಈ ಥರ ಮಾಡೋದು. ಇದೇ ಥರ ಒಬ್ಬೊಬ್ಬರು 3 ಸಲ ಮಾಡಬೇಕು. ಚಿಕ್ಕ ಮಡಿಕೆಯಿಂದ ಹಿಡಿದು ದೊಡ್ಡ ಮಡಿಕೆ ಮತ್ತು ಒಂದು ಅರಿವೆ ಮೇಲೆ ಇಕ್ಕೋರಲ್ಲ ದೊಡ್ಡ ತಟ್ಟೆ, ಅದು ಲಾಸ್ಟ್. ನಾವು ಒಂದು 30-40 ಮೆಂಬರ್ಸ್ ಇರ್ತೀವಿ. ಇನ್ನೂ ಸ್ವಲ್ಪ ಜನ ಬಂದಿರೋವೆಲ್ಲ ಈ ಥರ ಆಚರಣೆ ಮಾಡ್ತಾಯಿದ್ದೀರಿ.
ನೋಡಿ ಇವರೇ ಲಾಸ್ಟು. ನಂತರ ಇವರು ಮಡಿಕೆಯನ್ನು ಕೆಳಗಡೆ ಇಡಿಸ್ತಾರೆ. ನಂತರ ಮತ್ತೆ ಇವರೇ ದೊಡ್ಡವರು. ಇವರು ಇನ್ನೊಂದು ಮಡಿಕೆಯನ್ನು ಎತ್ಕೊಂಡೋಗಿ ಇನ್ನೊಂದು ಸಲ ಹೊಸ್ದವ್ರು ಮಾಡ್ತಾರೆ. ನೋಡಿ 5:30ಗೆ ಸ್ಟಾರ್ಟ್ ಮಾಡಿರೋದು, ಸಾಯಂಕಾಲ 8 ಗಂಟೆ ಆಗೋಗ್ಬಿಡ್ತದೆ ಎಲ್ಲ ಮುಗಿಯೋಷ್ಟೊತ್ತಿಗೆ. ಬೆಳಗ್ಗೆಯಿಂದ ಉಪವಾಸ ಇರಬೇಕು, ಊಟ ಏನು ತಿನ್ನಬಾರ್ದು. ನೋಡಿ ಫೈನಲಿ ಈ ಅರವೆ ಮೇಲೆ ಇರೋ ತಟ್ಟೆ ಮುಕ್ಕೋದು ಲಾಸ್ಟಾಗ. ನೋಡಿ ಕತ್ಲೆ ಆಗೋಗ್ಬಿಟ್ಟೈತೆ. ನಂತರ ಎಲ್ಲರೂ ಹೊಸ್ದವ್ರು ಮುಕ್ಕಿದಾದಮೇಲೆ ಈ ಥರ ಎಡೆ ಹಾಕಿರ್ತಾರೆ. ಇವಾಗ ಹೊಸ್ದವ್ರ ಮನೆಯವರು ಬಂದಿರೋರಿಗೆಲ್ಲ ಎಲೆ ಅಡಿಕೆ, ಅರಿಶಿನ ಕುಂಕುಮ ಎಲ್ಲ ಕೊಡ್ತಾರೆ. ಅದಕ್ಕೆಲ್ಲ ತಟ್ಟೆಗಳಿಗೆ ಇಕ್ತಾವ್ರೆ. ನಂತರ ಮಂಗಳಾರತಿ ಕೊಡ್ತಾವ್ರೆ. ಮಂಗಳಾರತಿ ಎಲ್ಲ ಕೊಟ್ಟಿದ್ದಾದಮೇಲೆ ಆ ಸೊಪ್ಪುಗಳೆಲ್ಲ ತಂದಿದ್ರಲ್ಲ, ಆ ಸೊಪ್ಪುಗಳನ್ನೆಲ್ಲ ಹಾಕಿ ರುಬ್ಬಿರ್ತಾರೆ. ಆ ರುಬ್ಬಿರೋದ್ರಲ್ಲಿ ಎಲ್ರಿಗೂ ಬೊಟ್ಟನ್ನು ಇಕ್ತಾರೆ, ಕುಂಕುಮ ಥರ. ನಂತರ ಈ ಹೊಸ್ದವ್ರಕ್ಕೆ ಉಪವಾಸ ಇರಬೇಕು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ. ಹಾಗೆ ಸಾಯಂಕಾಲ ಊಟದ ವ್ಯವಸ್ಥೆ ಎಲ್ಲ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಎಲ್ಲರೂ ತೀರ್ಥ ಪ್ರಸಾದ ಎಲ್ಲ ತಗೊಂಡ್ಮೇಲೆ ಈ ಥರ ಎಡೆ ಹಾಕಿರ್ತಾರಲ್ಲ, ಸಪ್ಪೆ ಅನ್ನ ಮತ್ತು ಮೊಸರು, ಅದನ್ನು ಎಲ್ಲರೂ ಪ್ರಸಾದ ಥರ ತಗೋಬೇಕು. ಫೈನಲಿ ಎಲ್ಲರೂ ಊಟ ಮಾಡಿ ತಮ್ಮ ತಮ್ಮ ಊರುಗಳಿಗೆ ಹೊರಡ್ತಾರೆ. ಓಕೆ ಫ್ರೆಂಡ್ಸ್, ನೀವು ಹೊಸ್ದವರ ಒಕ್ಕಲಿಗರಾಗಿದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.